ಪ್ರೀತಿ ಎಂಬುವರು ಬರೆದಿದ್ದಾರೆ. ನಾನು ನಾನು ಪ್ರೀತಿಸುವವರನ್ನು ಕಳೆದುಕೊಂಡಿದ್ದೇನೆ. ಅದಾಗಿದ್ದರಿಂದ ನನಗೆ ಒಂದು ರೀತಿಯ ಭಯವೂ ಉಂಟಾಗಿದೆ. ನಾನೇನು ಮಾಡಬೇಕು? ನೋಡಿ, ಈ ರೀತಿಯಾದಂಥ ಭಯನೂ ಬಹಳ ಸಹಜ. ಯಾಕಂದರೆ ನಾವು ಒಬ್ಬರ ಮೇಲೆ ಅಷ್ಟೊಂದು ಡಿಪೆಂಡ್ ಆಗಿಬಿಟ್ಟಿರ್ತೇವೆ. ನಾವು ಈ ಡಿಪೆಂಡ್ ಆದಾಗ ಆ ಪ್ರೀತಿ ಪಾತ್ರರೇ ಇಲ್ಲದೆ ಹೋದಾಗ ನಮ್ಗೆ ಅನ್ಸತ್ತಲ್ವಾ, ಅಯ್ಯೋ ನಾನು ಇನ್ಮೇಲೆ ಸೇಫ್ ಆಗಿರ್ತೇನಾ, ನಾನು ಸೆಕ್ಯೂರ್ ಆಗಿರ್ತೇನಾ, ಅಯ್ಯೋ ಹೇಗೆ ನನ್ನ ಸಂಗತಿ, ಏನು ಎತ್ತ, ಇದೆಲ್ಲ ಪ್ರಶ್ನೆ ಬರುತ್ತೆ. ನಾವು ಸರಿ ಆಯಿತು, ನನ್ನ ಪ್ರೀತಿ ಪಾತ್ರನ ಕಳೆದುಕೊಂಡಿದ್ದಾನೆ, ಕುಟುಂಬದಲ್ಲಿ ಬೇರೆ ಯಾರ ಮೇಲಾದರೂ ನಾನು ಆಧಾರಗೊಳ್ಬೋದಾ, ಅಲ್ಲೂ ಒಂದು ರೀತಿಯಾದಂಥ ಭಯ ಇರುತ್ತೆ. ಇವಾಗ ಯಾರೇ ಇದ್ದರೂ ಇವ್ರ ಥರ ಇರೋಕ್ಕೆ ಸಾಧ್ಯ ಇಲ್ವಲ್ಲ ಅನ್ನುವಂಥ ಭಯ ಇರುತ್ತೆ. ಸರಿ, ಅಲ್ಲಿ ಹೋದರೆ ಅದು ಬಿಟ್ಟರೆ ಫ್ರೆಂಡ್ಸ್ಗಳ ಹತ್ರ ಹೋದರೆ ಎಲ್ಲಿ ಏನಾದರೂ ಅಪ್ಪಿ ತಪ್ಪಿ ಡಿಸಡ್ವಾಂಟೇಜಾಗಿ ತೊಗೊಂಡ್ಬಿಟ್ರೆ ಏನಾಗ್ಬಿಡ್ಬೋದು, ಇದೆಲ್ಲ ಭಯ ಇರುತ್ತೆ. ಆ ಭಯ ಸಹಜ. ಆದರೂ ಸಹ ನೀವು ಯಾರಾದ್ರ ಮೇಲೆ ನೀವು ಆಧಾರಗೊಳ್ಳಲೇಬೇಕು. ಸರಿನಾ? ನಾನು ಹೇಳಿದ್ನಲ್ಲ, ಅದು ನಂಬಿಗಸ್ತ ಸ್ನೇಹಿತ ಆಗಿರ್ಬೋದು, ಇಲ್ಲ ಒಬ್ಬರು ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು, ಇಲ್ಲ ಅಂದರೆ ಯಾರಾದರೂ ನಿಮಗೆ ತಿಳಿದಂಥವರು, ನಂಬಿಕೆ ಇಡುವಂಥವ್ರಾಗಿರ್ಬೋದು. ನೀವು ಆಧಾರಗೊಳ್ಳಲೇಬೇಕು. ಯಾಕೆಂದರೆ ನಾವು ಮನುಷ್ಯರು ಸಾಮಾಜಿಕ ಪ್ರಾಣಿಗಳು, ನಮಗೆ ಯಾರಾದರೂ ಬೇಕೇ ಬೇಕು. ಸೊ ಹಾಗಾಗಿ ಆ ಸಮಯದಲ್ಲಿ ಆದರೆ ಬಹಳ ಹುಷಾರಾಗಿ ಆ ಒಂದು ಸ್ಟೆಪ್ಪನ್ನು ತೆಗೆದುಕೊಳ್ಳಿಕ್ಕೆ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಿಳಿದಿರುವವರು ಮತ್ತು ನಂಬಿಗಸ್ತರಾಗಿ. ಹೌದು ಹೌದು ಹೌದು.